ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಾಚ್ಯವಾಗಿ ನಿಂದಿಸಿದ್ದ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಚಂದ್ರು ಮತ್ತೆ ನಿತಿನ್ ಎಂಬುವರನ್ನ ಸೈಬರ್ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಅಂತೂ ಇಂತೂ ಹೆಡೆಮುರಿ ಕಟ್ಟಿದ್ದಾರೆ. ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ಗಳನ್ನ ಮಾಡಿದ್ರು, ಅವಾಚ್ಯವಾಗಿ ವಿಜಯಲಕ್ಷ್ಮಿಯವ್ರಿಗೆ ಬೈದಿದ್ರು, ಆ ಆರೋಪಿಗಳ ಬಂಧನ ಆಗಿದೆ. ತಕ್ಕ ಶಾಸ್ತಿ ಆಗಲೇಬೇಕಾಗಿತ್ತು. ಇನ್ನೂ ಇದ್ದಾರೆ, ಹಲವರಿದ್ದಾರೆ, ಅವ್ರನ್ನ ಬಂಧಿಸಬೇಕು. ನೋಡಿ, ಇವನು ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ. ಒಬ್ಬನು ದಾವಣಗೆರೆ ಮೂಲದವನು, ಸಾಫ್ಟ್ವೇರ್ ಇಂಜಿನಿಯರ್, ಒಳ್ಳೆ ಸಂಬಳ ತೆಗೆದುಕೊಳ್ತಿದ್ದ. ಇದು ಯಾಕೆ ಬೇಕಿತ್ತು ಅಂತ ಅವನಿಗೆ. ಇನ್ನೊಬ್ಬನು ಬೆಂಗಳೂರಿನ ಚಿಕ್ಕಬಾಣಾವರದ ನಿವಾಸಿ ಚಂದ್ರು ಅಂತೇಳಿ ಆಟೋ ಚಾಲಕನಾಗಿದ್ದಾನೆ. ಚಂದ್ರ ಅಲಿಯಾಸ್ ಚಂದ್ರಶೇಖರ್. ಬ್ಯಾಡ್ ಕಮೆಂಟ್ ಮಾಡುವವರ ವಿರುದ್ಧ ಖಂಡಿತ ಕ್ರಮ ತೆಗೆದುಕೊಳ್ತೀವಿ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಖಡಕ್ ಆದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಖ ಮುಚ್ಕೊಂಡು ಬಂದರು. ಯಾಕೆ ಹೇಳಿ, ಮತ್ತೆ ಫ್ಯಾನ್ಸ್ ವಾರ್ ಶುರುವಾಗ್ಬಿಡುತ್ತೆ. ಮತ್ತೆ ಈ ಕಡೆಯಿಂದ ಅಭಿಮಾನಿಗಳು ರೊಚ್ಚಿಗೇಳ್ಬಾರ್ದಲ್ಲ, ಆಚೆ ಬಂದಾಗ ಮತ್ತೆ ಧರ್ಮದಟ್ಟು ಬೀಳ್ತಾವಂತ ಭಯ ಅವ್ರಿಗೆ. ಹಾಗಾಗಿ ಮುಖ ಮುಚ್ಕೊಂಡೇ ಬರ್ತಾ ಇದ್ರು. ಈಗ ಅವರು ಯಾರ ಫ್ಯಾನ್ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಯಾಕೆಂದರೆ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರ ಅಭಿಮಾನಿಗಳ ಮಧ್ಯೆ ಅದಕ್ಕೆ ಕ್ಲಾರಿಟಿಯನ್ನು ಕೂಡ ದರ್ಶನ್ ಏನು ಸುದೀಪ್ ಅವರು ಕೊಟ್ಟಿದ್ರು. ಆದರೆ ಫ್ಯಾನ್ಸ್ ವಾರ್ ಮಾತ್ರ ನಡೀತಾನೆ ಇತ್ತು. ವಿಜಯಲಕ್ಷ್ಮಿ ಅವರಿಗೆ ಬಾಯಿಗೆ ಬಂದಂಗೆ ಬೈದಿದ್ರು. ಕೆಲವು ಅಶ್ಲೀಲವಾದಂಥ ಕಮೆಂಟ್ಗಳು, ಅದನ್ನು ಸ್ಕ್ರೀನ್ಶಾಟು ಅವರು ಸ್ಟೇಟಸ್ಗೆ ಹಾಕ್ಕೊಂಡಿದ್ರು. ಕ್ರಮ ಆಗಬೇಕು ಅಂತ ಒತ್ತಾಯವನ್ನು ಕೂಡ ಮಾಡಿದರು. CCBಲಿ ಕಂಪ್ಲೇಂಟ್ ಕೂಡ ಹಾಕಿದ್ರು. ತಾರೀಕಿಗೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ. ಇದರಲ್ಲಿ ಕೆಲವರು ತನ್ನ ಮಾಹಿತಿ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್ CCB ಟೀಮ್ ಅವರು 2 ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಎನ್ಕ್ವೈರಿ ಇನ್ವೆಸ್ಟಿಗೇಷನ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ವಿಜಯಲಕ್ಷ್ಮಿ ಅವರಿಗೆ ಸ್ವಲ್ಪ ಅಸಮಾಧಾನ ಇತ್ತು. ಎಲ್ಲೋ ಒಂದ್ ಕಡೆ ಪೊಲೀಸರು ರಮ್ಯಾ ಅವ್ರ ಕೇಸಲ್ಲಿ ಮಾಡಿದಾಗೆ ನನಗೆ ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಹೇಳಿ. ಬಟ್ ಈಗ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ನಮ್ಮ ಸೈಬರ್ ಪೊಲೀಸರದ್ದು. ಹೇಗೆ ಲಾಕ್ ಆದ್ರು ಅಂತ ಇಬ್ರು, ಜೊತೆಗೆ ಇನ್ನುಳಿದಂಥವರ ತಲಾಶ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದು. ಪ್ರಭು, ಏನು ದರ್ಶನ್ ಪತ್ನಿ ನೀಡಿದ ದೂರಿನ ಅನ್ವಯ FIR ದಾಖಲು ಮಾಡಿಕೊಂಡಿದ್ದಂಥ ಸೈಬರ್ ಪೊಲೀಸರು ಇಬ್ಬರನ್ನ ಸದ್ಯ ಅರೆಸ್ಟ್ ಮಾಡಿರುವಂಥದ್ದು. ದಾವಣಗೆರೆ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂಥ ನಿತಿನ್, ಅದೇ ರೀತಿ ಬೆಂಗಳೂರಿನ ಚಿಕ್ಕಬಾಣಾವರ ನಿವಾಸಿ ಆಗಿರುವಂಥ ಆಟೋ ಚಾಲಕ ಚಂದ್ರಶೇಖರ್ ಇಬ್ಬರನ್ನು ಕೂಡ ಬಂಧನ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅಶ್ಲೀಲವಾಗಿ ಕಮೆಂಟ್ಗಳು ಹಾಕಿರುವಂಥದ್ದು ಮತ್ತು ಮೆಸೇಜ್ಗಳನ್ನು ಕಳಿಸ್ತಾ ಇದ್ರು ಅನ್ನೋ ಆರೋಪದಡಿ ಸುಮಾರು 18 ಸೋಷಿಯಲ್ ಮೀಡಿಯಾ ಐಡಿಗಳ ವಿರುದ್ಧ ಅವರು ದೂರನ್ನು ಕೊಟ್ಟಿರ್ತಾರೆ. ಕೆಲವೊಂದು ಸ್ಕ್ರೀನ್ಶಾಟ್ಗಳನ್ನು ಕೂಡ ಅದರ ಜೊತೆಗೆ ಉಲ್ಲೇಖವನ್ನು ಮಾಡಿ ಕೊಟ್ಟಿರ್ತಾರೆ. ಸೊ ಅವೆಲ್ಲವನ್ನೂ ಕೂಡ ತೆಗೆದುಕೊಂಡಿರುವಂಥ ಸೈಬರ್ ಪೊಲೀಸರು ತಮ್ಮ ಎಕ್ಸ್ಪರ್ಟ್ ಮುಖಾಂತರ ಯಾರು ಈ ಕಾಮೆಂಟ್ಗಳನ್ನು ಹಾಕ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆಯಾಗಿ ಸದ್ಯ ಇಬ್ಬರನ್ನ ಬಂಧಿಸಿದ್ದಾರೆ. ಯಾವಾಗ ಈ ವಿಚಾರ ಗೊತ್ತಾಗುತ್ತೆ, ವಿಚಾರ ಗೊತ್ತಾದ ಬೆನ್ನಲ್ಲೇ ಇನ್ನೂ ಉಳಿದೊಂದಿಷ್ಟು ಜನ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಹಾಕ್ತಾ ಇದ್ರು ಇವರೆಲ್ಲರನ್ನೂ ಕೂಡ ತಲೆಮರೆಸ್ಕೊಂಡಿರುವಂಥದ್ದು. ಇವ್ರಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಮೆಟಾ ಇರ್ಬೋದು, ಇದರ ಹೆಡ್ ಆಫೀಸ್ ಕೇಂದ್ರ ಕಚೇರಿಗಳಿಗೆ ಈಗಾಗಲೇ ಪತ್ರಗಳನ್ನು ಬರೆದಿರುವಂಥದ್ದು. ಇದನ್ನ ಬಳಸ್ತಾ ಇರುವಂತವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಪ್ರಕರಣ ದಾಖಲಾಗಿದೆ. ಹೀಗಾಗಿ ಅವರ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಮನವಿ ಪತ್ರವನ್ನು ಕೂಡ ಕಳಿಸಿದ್ರೆ ಅದರ ಹಿಂಬರೆ ಅಂದ್ರೆ ಅಲ್ಲಿಂದ ಬಂದ ಉತ್ತರವನ್ನ ಆಧಾರವಾಗಿ ಇಟ್ಕೊಂಡ ನಂತರ ಸೈಬರ್ ಪೊಲೀಸರು ಮುಂದಿನ ಕ್ರಮವನ್ನು ಕೂಡ ಕೈಗೊಳ್ಳುತ್ತಾರೆ. ಅಂದರೆ ಈ ಹಿಂದೆ ರಮ್ಯಾ ದೂರು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಸುಮಾರು 14 ಜನರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರು. ಅದೇ ರೀತಿಯಾಗಿ ಈ ಪ್ರಕರಣದ ಕೂಡ ಹಲವರನ್ನ ಬಂಧಿಸಬೇಕಾಗುತ್ತೆ. ಆದರೆ ಹೊಸ ವರ್ಷದ ಬಂದೋಬಸ್ತ್ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಬೆಂಗಳೂರು ನಗರ ಪೊಲೀಸರು ಬ್ಯುಸಿ ಆಗಿದ್ರು. ಸೊ ಇದಾದ ನಂತರದ ಇದರ ಬೆನ್ನಲ್ಲೇ ಅಂದ್ರೆ ಒಂದು ದಿನದ ಬೆನ್ನಲ್ಲೇ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿರುವಂಥದ್ದು. ಆದರೆ ಇದನ್ನೇ ವಿಜಯಲಕ್ಷ್ಮಿ ಅವರು ಇಲ್ಲ, ನಾನು ಕೊಟ್ಟ ದೂರನ್ನ ಸರಿಯಾದ ರೀತಿ ಪರಿಗಣಿಸಿಲ್ಲ, ಕ್ರಮವನ್ನು ಕೈಗೊಂಡಿಲ್ಲ ಅಂತ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನೆಲ್ಲ ಸ್ಟೇಟಸ್ಗಳೆಲ್ಲ ಹಾಕೊಂಡಿದ್ದನ್ನು ಕೂಡ ಗಮನಿಸಿದೆ. ಆದರೆ ಪೊಲೀಸರು ಅದು ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಕೂಡ ನಾವು ಮಾಡಿಲ್ಲ. ಆರೋಪಿಗಳ ವಿರುದ್ಧ ಯಾರೇ ಇರಲಿ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳನ್ನು ಕೇವಲ ದರ್ಶನ್ ಪತ್ನಿ ಅಂತಲ್ಲ, ಯಾವುದೇ ಸಾಮಾನ್ಯ ಒಬ್ಬ ವ್ಯಕ್ತಿಯ ಗೌರವಕ್ಕೆ ಇಲ್ಲ ಮಾನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ರೆ ಅಂಥವ್ರ ವಿರುದ್ಧ ನೀಡಕ್ಕೂ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ನಗರ ಪೊಲೀಸ್ ಆಯುಕ್ತ ಆಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಕೂಡ ಬೆಳಗ್ಗೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಹೀಗಾಗಿ ಉಳಿದ ಆರೋಪಿಗಳು ಕೂಡ ಸೈಬರ್ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಸದ್ಯದಲ್ಲೇ ಅವರನ್ನು ಕೂಡ ಬಂಧನ ಮಾಡುವಂಥದ್ದು. ಪ್ರಭು, ಸಂತೋಷ್, ಹಾಗೆ